ಆಯುರ್ರಕ್ಷಾ ಪಂಚಕರ್ಮ ಚಿಕಿತ್ಸಾಲಯದಲ್ಲಿ ನಾನು ಡಾಕ್ಟರ್ ವಿದ್ಯಾ ಎಂ ರಾವ್ ಆಯುರ್ವೇದ ಚಿಕಿತ್ಸಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಚಿಕಿತ್ಸಾ ವಿಧಾನದಲ್ಲಿ ಹಲವಾರು ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸ್ಕೊಳ್ತಾ ಇದ್ದೀವಿ. ಅದರಲ್ಲಿ ಈಗ ನಂದು ಸ್ಪೆಷಲೈಸೇಷನ್ MD ರಸಶಾಸ್ತ್ರ ಅಂತ. ರಸಶಾಸ್ತ್ರ ಅಂತಂದ್ರೆ ಆಲ್ಕೆಮಿ ಅಂತ ಬಹಳಷ್ಟು ವರ್ಷಗಳಿಂದ ಪರಂಪರಾನುಗತವಾಗಿ ಬಂದಿರುವಂತಹ ಹಲವಾರು ಗಿಡಮೂಲಿಕೆಗಳು ಅಲ್ಲದೆ ಹರ್ಬೋ ಮಿನರಲ್ ಕಾಂಪೌಂಡ್ಸ್ ಅನ್ನು ನಾವು ಯೂಸ್ ಮಾಡಿ ಮಾಡುವಂತ ಒಂದು ಸ್ಪೆಷಾಲಿಟಿ ರಸಶಾಸ್ತ್ರ ಅಂತಂದ್ರೆ. ಇದು ಆಯುರ್ವೇದಕ್ಕೆ ಒಂದು ಕಿರೀಟಪ್ರಾಯವಾದ ಒಂದು ಪದ್ಧತಿ ಅಥವಾ ಸಬ್ಜೆಕ್ಟ್ ಅಂತಲೂ ಹೇಳ್ಬಹುದು. ಇದರಲ್ಲಿ ಇವಾಗ ಜನರಲ್ಲಿ ಒಂದು ಕಾಮನ್ ಆಗಿರುವಂತಹ ನಂಬಿಕೆ ಅಥವಾ ನೋಷನ್ ಅಂತಂದ್ರೆ ಆಯುರ್ವೇದ ಚಿಕಿತ್ಸೆ ಬಹಳ ಸ್ಲೋ ಅನ್ನೋದು. ಇದನ್ನು ಖಂಡಿತ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಹಲವಾರು ಚಿಕಿತ್ಸೆಗಳ ಮೂಲಕ ನಾನು ಸ್ಲೋ ಆಗಿರೋ ಯಾವುದೇ ಒಂದು ಪ್ರೋಸೆಸ್ ಅನ್ನ ಫಾಸ್ಟ್ ಆಗಿ ಮಾಡಿ ತೋರಿಸಿದ್ದು ಇದೆ. ಇಲ್ಲಿ ರಸೌಷಧಿಗಳು ಅನ್ನೋದು ಒಂದು ಸ್ಪೆಷಲ್ ಔಷಧ ಪದ್ಧತಿ. ಇದರಲ್ಲಿ ಹರ್ಬ್ ಅಲ್ಲದೆ ಅಂದ್ರೆ ಗಿಡಮೂಲಿಕೆಗಳಲ್ಲದೆ ಮಿನರಲ್ ಕಾಂಪೌಂಡ್ಸ್ ಯೂಸ್ ಮಾಡ್ತೀವಿ. ಇದರಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳ ಒಂದು ಬೇಸಾಗಿ ಇಟ್ಕೊಂಡು ಅದನ್ನ ಹಾಗೆ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಇದರಲ್ಲಿ ಮೈನ್ ಆಗಿ ಮರ್ಕ್ಯೂರಿಯನ್ನು ಸಹ ಯೂಸ್ ಮಾಡ್ತೀವಿ. ಅಂದ್ರೆ ಪಾರದ ಅಂತ ಕರಿತೀವಲ್ಲ, ಪಾದರಸ, ಮರ್ಕ್ಯೂರಿಯನ್ನು ಯೂಸ್ ಮಾಡ್ತೀವಿ. ಅದನ್ನ ಹಾಗೆ ರಾ ಮಟೀರಿಯಲ್ ಆಗಿ ಯೂಸ್ ಮಾಡೋದಕ್ಕೆ ಕಷ್ಟ ಆಗಬಹುದು. ಅದನ್ನ ಹಲವಾರು ಶೋಧನ ಚಿಕಿತ್ಸೆಗಳ ಮೂಲಕ ಶೋಧಿಸಿ ಅದನ್ನ ಚಿಕಿತ್ಸೆಯನ್ನ ಹೇಗೆ ಚಿಕಿತ್ಸೆಗೆ ರೋಗಿಗೆ ಕೊಡಬಹುದು ಆ ಯೋಗದ ರೂಪದಲ್ಲಿ ಮಾಡಿಕೊಂಡು ಮೆಡಿಸಿನ್ ಅನ್ನ ಪ್ರಿಪೇರ್ ಮಾಡಿ ಅದನ್ನ ರೋಗಿಗೆ ಕೊಡ್ತಾ ಬಂದಿದ್ದೀವಿ. ಇದರಿಂದ ಫಾಸ್ಟ್ ಆಗಿ ರಿಸಲ್ಟ್ ನಮಗೆ ಸಿಗ್ತಾ ಇದೆ. ಆಯುರ್ವೇದ ಸ್ಲೋ ಅನ್ನೋ ಒಂದು ಏನೋ ಒಂದು ಜನರಲ್ ನಂಬಿಕೆ, ಮೂಢನಂಬಿಕೆ ಇತ್ತು. ಅದನ್ನ ನಾವು ತೊಲಗಿಸೋದಕ್ಕೆ ಇದು ನಮಗೆ ರಸೌಷಧಿಗಳು ಬಹಳಷ್ಟು ಹೆಲ್ಪ್ ಆಗಿದೆ. ಕೆಲವೊಂದು ಉದಾಹರಣೆ ಹೇಳೋದಾದ್ರೆ ಬೃಹತ್ವಾತ ಚಿಂತಾಮಣಿ ಇದೆ, ವಸಂತ ಕುಸುಮಾಕರ ರಸ, ಮತ್ತೆ ಸ್ವರ್ಣ ಭೂಪತಿ ರಸ, ಹೀಗೆ ಹಲವಾರು ಮೆಡಿಸಿನ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅದು ಸ್ವರ್ಣವನ್ನ ಹಾಕಿರುವಂಥದ್ದು ಅಂದ್ರೆ ಗೋಲ್ಡ್ ಪ್ರಿಪರೇಷನ್, ಮರ್ಕ್ಯೂರಿಯನ್ನ ಹಾಕಿರುವಂಥದ್ದು, ಮುತ್ತಿನ ಭಸ್ಮ. ಇದನ್ನ ಹೆಚ್ಚಿನ ಸಮಯದಲ್ಲಿ ಇದನ್ನ ಭಸ್ಮ ಫಾರ್ಮ್ ನಲ್ಲಿ ಯೂಸ್ ಮಾಡ್ತೀವಿ. ಅಥವಾ ಇನ್ನೇನೋ ಒಂದು ಶೋಧಿತ ಚಿಕಿತ್ಸೆಯನ್ನ ಅಂದ್ರೆ ಶೋಧನ ಮಾಡಿ ನಂತರದ ಪ್ರೊಸೀಜರ್ ನಲ್ಲಿ ಅದರಲ್ಲಿ ಅಳವಡಿಸ್ಕೊಳ್ತಾ ಇದೀವಿ. ಇದರಲ್ಲಿ ಮೈನ್ ಆಗಿ ಏನು ಅಂತಂದ್ರೆ ಅಸಿಮಿಲೇಷನ್ ಪ್ರಾಪರ್ಟಿಯನ್ನ ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ. ಅಂತಂದ್ರೆ ಇದರಲ್ಲಿ ರೋಗಿಗೆ ಒಂದು ಮೆಡಿಸಿನ್ ಅನ್ನ ಕೊಟ್ಟಾಗ ಅದು ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗಿ ರಕ್ತ ಆಗಿ ಕನ್ವರ್ಟ್ ಆಗಿ ಸ್ಪೆಸಿಫೈಡ್ ಮೂಲೆಗೆ ಅಥವಾ ಜಾಗಕ್ಕೆ ತಲುಪಿ ಚಿಕಿತ್ಸೆಯನ್ನ ಕೊಡುತ್ತೆ, ಅಂದ್ರೆ ಆಕ್ಟ್ ಮಾಡುತ್ತೆ. ಅದನ್ನ ಇನ್ಕ್ರೀಸ್ ಮಾಡುವಂತ ಕೆಪಾಸಿಟಿ ಇನ್ಕ್ರೀಸ್ ಮಾಡುವಂತ ಕಾರ್ಯ ಸ್ವರ್ಣ ಭಸ್ಮ ಇರ್ಬೋದು ಅಥವಾ ಮರ್ಕ್ಯೂರಿ ಇರ್ಬೋದು, ಅಂತಹ ಒಂದು ಮೆಡಿಸಿನ್ ಅನ್ನ ನಾವು ಯೂಸ್ ಮಾಡಿದಾಗ ಆಗ್ತಾ ಇದೆ. ಅಸಿಮಿಲೇಷನ್ ಪವರ್ನ ಇನ್ಕ್ರೀಸ್ ಮಾಡ್ತಾ ಇದೀವಿ. ಮತ್ತೆ ಇದು ತುಂಬಾ ಮೈನ್ಯೂಟ್ ಪಾರ್ಟಿಕಲ್ಸ್ ವ್ಯವಸ್ಥೆ ಇಲ್ಲಿರುತ್ತೆ. ಅಂದ್ರೆ ಪಾರ್ಟಿಕಲ್ಸ್ ಅನ್ನ ನಾವು ರೋಗಿಗೆ ನೀಡ್ತಾ ಇರೋದ್ರಿಂದ ಇದನ್ನ ಅಬ್ಸಾರ್ಪ್ಷನ್ ರೇಟ್ ತುಂಬಾ ಜಾಸ್ತಿ ಆಗುತ್ತೆ. ರೋಗಿಗೆ ಬೇಗ ಅದು ಅಬ್ಸರ್ವ್ ಆಗಿ ಚಿಕಿತ್ಸೆ ಬಹಳಷ್ಟು ಫಲಕಾರಿಯಾಗಿ ಬೇಗ ಶೀಘ್ರವಾಗಿ ಒಂದು ರೋಗವನ್ನ ಕಳೆದುಕೊಳ್ಳುವಂತ ಸ್ಥಿತಿಯನ್ನ ರೋಗಿ ಪಡೀತಾನೆ. ಈ ಒಂದು ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಗಮನಿಸ್ತಾ ಇರುವಂತಹ ವಿಷಯ ಅಂತಂದ್ರೆ ಈಗ ಬೇರೆ ಸೈನ್ಸ್ಗಳಲ್ಲಿ ಅಥವಾ ಬೇರೆ ಒಂದು ಚಿಕಿತ್ಸಾ ವಿಧಾನಗಳಲ್ಲಿ ಬಹಳಷ್ಟು ಸೈಡ್ ಎಫೆಕ್ಟ್ಸ್ ಅನ್ನ ನೀಡುವಂತಹ ಚಿಕಿತ್ಸೆಗಳಿದೆ. ಅದು ರಾಸಾಯನಿಕಗಳಾಗಿರಬಹುದು ಅಥವಾ ಸ್ಟೀರಾಯ್ಡ್ಸ್ಗಳಾಗಿರಬಹುದು. ಅದನ್ನ ಎಲ್ಲಾ ರೀತಿಯ ಚಿಕಿತ್ಸೆಗಳಲ್ಲೂ ಅಳವಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ಕೊಟ್ಟಾಗ ಹಲವಾರು ದುಷ್ಪರಿಣಾಮಗಳನ್ನ ಮಾಡಿರೋದನ್ನ ನಾವು ನೋಡ್ತಾ ಇದೀವಿ. ಈಗ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಸ್ಟೀರಾಯ್ಡ್ ನ ನೀಡಿದ ಒಂದು ಓವ್ಯುಲೇಷನ್ ಥೆರಪಿನಲ್ಲಿ ಕೊಟ್ಟಾಗ ಒಂದು ಮಹಿಳೆಗೆ ಅದನ್ನ ಯಾವ್ದು ಡಿಸೀಸ್ ಇದೆ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ ಹೊರತು ಅದಕ್ಕೆ ಬೇಡದೇ ಇರುವಂತಹ ವ್ಯತಿರಿಕ್ತ ಪರಿಣಾಮಗಳನ್ನ ನೀಡ್ತಾ ಹೋಗುತ್ತೆ. ಅಂದ್ರೆ ಒಬೆಸಿಟಿ ಇನ್ಕ್ರೀಸ್ ಆಗುತ್ತೆ, ತುಂಬಾ ತೂಕ ಇನ್ಕ್ರೀಸ್ ಆಗುತ್ತೆ, ಅಥವಾ ಇನ್ನೊಂದು ಹಲವಾರು ಬೇರೆ ಬೇರೆ ಕಾಯಿಲೆಗಳಿಗೆ ಲೀಡ್ ಮಾಡುತ್ತೆ. ಮಾನಸಿಕ ಕ್ಷೋಭೆ ಇರಬಹುದು, ಕ್ಯಾನ್ಸರ್ಸ್ ಇರಬಹುದು. ಹೀಗೆ ಈ ತರ ಒಂದು ಸೈಡ್ ಎಫೆಕ್ಟ್ಸ್ ಅನ್ನ ನೀಡುವಂತ ಚಿಕಿತ್ಸಾ ವಿಧಾನಗಳು ನಮಗೆ ಬೇಡ. ಹಾಗಿರೋದ್ರಿಂದ ಒಂದು ವ್ಯವಸ್ಥಿತವಾಗಿ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೆ ಮಾಡುವಂತಹ ಚಿಕಿತ್ಸಾ ವಿಧಾನಗಳು ಆಯುರ್ವೇದದಲ್ಲಿ ಲಭ್ಯವಾಗಿದೆ. ಅದರಲ್ಲಿ ಗಿಡಮೂಲಿಕೆಗಳು ಮೈನ್ ಮಹತ್ವವನ್ನ ಹೊಂದಿದೆ. ಅದರ ಜೊತೆಗೆ ಹರ್ಬೋ ಮಿನರಲ್ ಕಾಂಪೌಂಡ್ಸ್ ಅನ್ನ ಹೊಂದಿರುವಂತಹ ರಸೌಷಧಿಗಳನ್ನು ನಾವು ಯೂಸ್ ಮಾಡ್ತಾ ಬಳಕೆ ಇದು ಹಲವಾರು ವರ್ಷಗಳಿಂದ ಇದೆ. ಆಯುರ್ವೇದದ್ದು ಒಂದು ಸೈನ್ಸ್ ಅಂತ ಈಗಾಗಲೇ ಹೇಳಿದೆ, ಗ್ರೇಟರ್ ಸೈನ್ಸ್ ಅದು ಅಂತ ಹೇಳಿ ವಿಜ್ಞಾನಕ್ಕೂ ಮೀರಿದ ಒಂದು ವ್ಯವಸ್ಥೆ ಆಯುರ್ವೇದದಲ್ಲಿ ಕಂಡುಕೊಂಡಿದ್ವಿ. ಒಂದು 5,000 ವರ್ಷದ ಒಂದು ಹಿಸ್ಟ್ರಿಯನ್ನ ನಾವು ಆಯುರ್ವೇದದಲ್ಲಿ ನೋಡಬಹುದು. ಆಯುರ್ವೇದ ಅಥರ್ವಣ ವೇದದ ಒಂದು ಉಪಾಂಗ. ಆಯುರ್ವೇದದಲ್ಲಿ ಬಹಳಷ್ಟು ಚಿಕಿತ್ಸಾ ವಿಧಾನಗಳು ಸ್ವಸ್ಥತೆಯನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ರೋಗವನ್ನು ಸಹ ನಿರ್ಮೂಲನೆ ಮಾಡುವಲ್ಲಿ ಮಹತ್ತರ ಪಾತ್ರವನ್ನ ವಹಿಸ್ತಾ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಸ್ಟ್ರೆಸ್ ತುಂಬಾ ಜಾಸ್ತಿ ಇರುವಂತಹ ಪರ್ಸನ್ಸ್ ಅಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನು ಧಾರಾಥೆರಪಿ ಇತ್ಯಾದಿಗಳ ಮೂಲಕ ನಾವು ಮಾಡ್ತಾ ಇದ್ದೀವಿ. ಹಾಗೆ ತುಂಬಾ ಸ್ಟ್ರೆಸ್ ಇಂದ ಬರುವಂತಹ ಇನ್ನೊಂದು ಕಾಯಿಲೆ ಅಂತಂದ್ರೆ ಡಯಾಬಿಟಿಸ್.
ಅಥವಾ ಮಧುಮೇಹ ಅಂತ ನಾವು ಕರಿತೀವಿ. ಇದು ತುಂಬಾ ಒಂದು ರೋಗಿಗೆ ಹೊರಗಡೆ ಏನು ಕಾಣಿಸ್ದೇ ಇದ್ರೂ ಒಳಗಡೆ ಅಂಗಾಂಗಗಳನ್ನ ಕಾಯಿಲೆ ಮೂಲಕ ಅದು ಹಾಳು ಮಾಡುವಂತ ವ್ಯವಸ್ಥೆ ಬೆಳೀತಾ ಹೋಗುತ್ತೆ. ಈಗ ತುಂಬಾ ವರ್ಷಗಳಿಂದ ರೋಗಿ ಡಯಾಬಿಟಿಸ್ ಅನ್ನ ಅಥವಾ ಮಧುಮೇಹನ ಹೊಂದಿದ್ರೆ ಅವನ ಜೀರ್ಣಾಂಗ ವ್ಯವಸ್ಥೆ ಕೆಡುತ್ತೆ, ಕಿಡ್ನೀಸ್ ಮೂತ್ರಪಿಂಡಗಳು ತುಂಬಾ ಹಾಳಾಗಿರುವಂತಹ ಕಂಡೀಷನ್ ಅಥವಾ ಕಾರ್ಯಹೀನತೆ, ಅದ್ರ ವರ್ಕ್ ಮಾಡೋ ಕೆಪಾಸಿಟಿನ ಕಡಿಮೆ ಮಾಡ್ಕೊಳ್ತಾ ಬರುತ್ತೆ. ಇದಲ್ಲದೆ ಕಣ್ಣುಗಳಿಗೆ ಅವನಿಗೆ ತೊಂದರೆ ಪಡಬಹುದು, ನರಗಳ ವ್ಯವಸ್ಥೆ ಏರ್ಪೇರಾಗಿರುತ್ತೆ. ಹೀಗಾಗಿ ಹಲವಾರು ಸುಸ್ತಾಗೋದಂತೂ ಅವನಿಗೆ ಇದ್ದೇ ಇರುತ್ತೆ, ದೌರ್ಬಲ್ಯ ಎಲ್ಲ ರೀತಿಯಲ್ಲೂ. ಮತ್ತೆ ತುಂಬಾ ಕಡಿಮೆ ವಯಸ್ಸಿನಿಂದ ಮಧುಮೇಹ ಶುರುವಾದ ಕಂಡೀಷನ್ ಅಲ್ಲಿ ಪ್ರಾರಂಭ ಆಗಿರೋ ಪೇಷಂಟ್ಸ್ ಅಲ್ಲಿ ಅವರು ಇನ್ಫರ್ಟಿಲಿಟಿ ಸ್ಟೇಜ್ ನ ತಲುಪಿಬಿಡ್ತಾರೆ, ಮಕ್ಕಳಾಗೋ ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತೆ. ಅಥವಾ ಸೆಕ್ಷುವಲ್ ಡಿಸ್ಫಂಕ್ಷನಿಂಗು ಶುರುವಾಗುತ್ತೆ, ಎರೆಕ್ಟೈಲ್ ಡಿಸ್ಫಂಕ್ಷನಿಂಗ್ ಅಂತ ಕರಿತೀವಿ. ಈ ಎಲ್ಲ ಒಂದು ವ್ಯವಸ್ಥೆ ನಮಗೆ ಒಂದು ದುಷ್ಪರಿಣಾಮ ಬೀರುವಂತಹ ಕಂಡೀಷನ್ ಅಲ್ಲಿ ಆಯುರ್ವೇದ ಮುಖೇನ ಹಲವಾರು ಚಿಕಿತ್ಸೆಗಳನ್ನ ನೀಡಿ ಅವರನ್ನ ಸಬಲರನ್ನಾಗಿ ಮಾಡೋದ್ರ ಜೊತೆಗೆ ವ್ಯಾಧಿಯನ್ನ ಬಹಳಷ್ಟು ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಚಿಕಿತ್ಸಾ ವಿಧಾನಗಳು ಇದೆ. ಇನ್ನು ಪಲ್ಯೂಷನ್ ಎಲ್ಲ ಈಗಾಗಲೇ ದೀಪಾವಳಿ ಸೀಸನ್ ಎಲ್ಲ ನಾವು ನೋಡ್ತಾ ಇರ್ತೀವಿ, ಪಟಾಕಿಗಳನ್ನ ಸಿಡಿಸ್ತಾರೆ. ಮತ್ತೆ ಪಲ್ಯೂಷನ್ ತುಂಬಾ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ. ಮತ್ತೆ ಇವಾಗ IT-BT ಕಂಪ್ನೀಸು ಅಥವಾ ಅದರ ರಿಲೇಟೆಡ್ ತುಂಬಾ ಸ್ಟ್ರೆಸ್ ಇರುವಂತಹ ವರ್ಕ್ ಮಾಡ್ತಾ ಇರೋ ಪರ್ಸನ್ಸ್ ಅಲ್ಲೆಲ್ಲ ಅಸ್ತಮಾ ಮೈನ್ ಆಗಿ ಕಂಡು ಬರ್ತಾ ಇದೆ. ಅಥವಾ ಇರುವಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಪರ್ಸನ್ಸ್ ಅಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಇದೆ ಬೆಂಗಳೂರಿಗೆ ಬಂದ ಮೇಲಿಂದ. ಇದು ಮೈನ್ ಆಗಿ ಒಂದು ಪಲ್ಯೂಷನ್, ಇನ್ನೊಂದು ಟೆನ್ಷನ್. ಈಗ ವರ್ಕ್ ಲೋಡ್ ಜಾಸ್ತಿ ಇರ್ಬೋದು ಅಥವಾ ಟ್ರಾವೆಲಿಂಗ್ ಟೈಮ್ ಜಾಸ್ತಿ ಇರಬಹುದು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಹೋಗೋಕ್ಕೆ. ಅವಾಗ ತುಂಬಾ ನಮಗೆ ಸ್ಟ್ರೆಸ್ಫುಲ್ ಲೈಫ್ ಇದ್ದಾಗ ಪೇಷಂಟ್ಗೆ ಅಸ್ತಮಾ ಬರೋ ಚಾನ್ಸಸ್, ಅಟ್ಯಾಕ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈಗ ಬೇರೆ ಕಡೆ ಪ್ರದೇಶದಲ್ಲಿ ಒಳ್ಳೆ ಒಂದು ಆಕ್ಸಿಜನ್ ಸಿಗುವಂಥ ಪ್ರದೇಶಗಳಲ್ಲಿ ಈ ರೋಗ ಅಷ್ಟೊಂದು ಕಂಡು ಬರೋದಿಲ್ಲ ಅಥವಾ ಸಪ್ರೆಸ್ಡ್ ಕಂಡೀಷನ್ ಇರುತ್ತೆ. ವರ್ಷಕ್ಕೊಂದ್ಸತಿ ಬಂದ್ರೆ ಹೆಚ್ಚು, ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ. ಆದರೆ ಬೆಂಗಳೂರಿನಲ್ಲಿ ವರ್ಷದ ಎಲ್ಲಾ ಸೀಸನ್ನಲ್ಲೂ ಅಸ್ತಮಾ ಪೇಷಂಟ್ ನಾನು ನೋಡ್ತಾ ಇದ್ದೀನಿ, ಅದು ಉಲ್ಬಣಾವಸ್ಥೆನಲ್ಲೇ ಇರುತ್ತೆ. ಹಾಗಾಗಿ ಅವರಿಗೆ ಈಗ ಒಂದು ನೆಬಲೈಸೇಷನ್ ಕಂಡೀಷನ್ ಅಲ್ಲಿ ಅಥವಾ ಸ್ಟೀರಾಯ್ಡ್ಸ್ ತಗೊಳ್ಳೋ ಮಟ್ಟಕ್ಕೆ ರೋಗ ಇರುತ್ತೆ. ಇದನ್ನ ಆಯುರ್ವೇದದ ಮೂಲಕ ಖಂಡಿತವಾಗ್ಲೂ ನಾವು ಕ್ಯೂರ್ ಆಗದೆ ಇದ್ರು ಹತೋಟಿನಲ್ಲಿ ಇಟ್ಕೊಂಡು ಅವರು ಸಾಮಾನ್ಯರಂತೆ ಜೀವನವನ್ನ ನಡೆಸುವಂತ ಒಂದು ಪ್ರಕ್ರಿಯೆ ಬಹಳಷ್ಟು ಮಟ್ಟಿಗೆ ಸಹಕಾರಿಯಾಗಿದೆ ಆಯುರ್ವೇದ ಚಿಕಿತ್ಸೆ ಮೂಲಕ. ಇಲ್ಲಿ ನಾವು ಕೊಡುವಂತ ಚಿಕಿತ್ಸೆ ಏನು ಅಂತಂದ್ರೆ ವಮನ ಚಿಕಿತ್ಸೆ ಅಂತ. ಸ್ಪೆಷಲಿ ಇದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ರಿಗೂ ಕೊಡುವಂತ ಪಂಚಕರ್ಮ ಚಿಕಿತ್ಸೆ. ವಮನ ಚಿಕಿತ್ಸೆನ ಪ್ರತಿ 3 ತಿಂಗಳಿಗೆ ಒಂದ್ಸತಿ ತಗೊಳ್ಬಹುದು ಅವರು. ಮತ್ತೆ ಅಭ್ಯಂಗ ಮತ್ತು ಸ್ವೇದದ ಮೂಲಕ ನಾವು ಅವರಿಗೆ ಚಿಕಿತ್ಸೆಯನ್ನ ಕೊಡ್ತೀವಿ. ಇದಲ್ಲದೆ ಶಮನೌಷಧಿಗಳಲ್ಲಿ ಹಲವಾರು ಹರ್ಬ್ಗಳ ಮೂಲಕ ಅಥವಾ ರಸೌಷಧಿಗಳ ಮೂಲಕ ಅವರಿಗೆ ಚಿಕಿತ್ಸೆನ ನೀಡ್ತಾ ಬಂದಿದ್ದೀವಿ. ಇದರಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ. ಮತ್ತೆ ಅಟ್ಯಾಕ್ಸ್ಗಳು ಕಡಿಮೆ ಆಗುತ್ತೆ, ದಿನಾ ಬರ್ತಾ ಇರುತ್ತೆ ಕೆಲವು ಪೇಷಂಟ್ಸ್ ಅಲ್ಲಿ. ಮತ್ತೆ ಟೆನ್ಷನ್ ಜಾಸ್ತಿ ಆದಾಗ ಅಥವಾ ಡಸ್ಟ್ಗೆ ಎಕ್ಸ್ಪೋಸ್ ಆದಾಗ. ಅದೇ ತರ ನಾವು ಇಲ್ಲಿ ಗೋಲ್ಡ್ ಅಥವಾ ಈ ತರ ಮರ್ಕ್ಯೂರಿ ಈ ತರದೆಲ್ಲ ಒಂದು ಪ್ರೊಸೀಜರ್ ಮೂಲಕ ಶೋಧಿತ ಒಂದು ಮೆಡಿಸಿನ್ ಅನ್ನ ಶೋಧನ ಮಾಡಿ ಪ್ಯೂರಿಫೈ ಮಾಡಿರುವಂತಹ ಚಿಕಿತ್ಸಾ ಒಂದು ಯೋಗವನ್ನ ಪ್ರಿಪೇರ್ ಮಾಡಿ ಅದನ್ನ ಪೇಷಂಟ್ಗೆ ನೀಡೋ ಮೂಲಕ ರೋಗಿಯಲ್ಲಿ ಇಮ್ಯುನಿಟಿಯನ್ನ ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ, ಅಂದ್ರೆ ರೋಗ ನಿರೋಧಕತೆಯನ್ನ ಹೆಚ್ಚಿಸ್ತಾ ಇದ್ದೀವಿ. ಇದರಿಂದ ರೋಗವನ್ನ ಹತೋಟಿಯಲ್ಲಿ ಇಡೋದಲ್ಲದೆ ರೋಗ ಉಲ್ಬಣಾವಸ್ಥೆಗೆ ಹೋಗದೆ ಇರುವಂತಹ ಕಂಡೀಷನ್ ಅನ್ನ ರೋಗಿ ತಲುಪಬಹುದು. ಇದು ತುಂಬಾ ಒಂದು ವರ ಅಂತಾನೆ ಹೇಳ್ಬೋದು, ಆಯುರ್ವೇದ ಜನತೆಗೆ ಸಮಾಜಕ್ಕೆ ನೀಡಿರುವಂತಹ ಒಳ್ಳೆ ವರ. ಹಾಗಾಗಿ ಅಸ್ತಮಾ ಕಂಡೀಷನ್ ಅಲ್ಲಂತೂ ಇದು ತುಂಬಾ ಪ್ರೂವ್ ಆಗಿದೆ. ಅಟ್ಯಾಕ್ಸ್ ಗಳು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಒಂದ್ಸತಿ ಅವನು ಒಂದು ಸ್ವರ್ಣ ಪ್ರಿಪರೇಷನ್ಸ್ ನ ಗೋಲ್ಡ್ ಇರುವಂತಹ ಕಂಟೆಂಟ್ ತಗೊಂಡಾಗ ಅಥವಾ ರಸೌಷಧಿಗಳು ಅಥವಾ ಇತರೆ ಆಯುರ್ವೇದ ಔಷಧಿಗಳನ್ನ ತಗೊಳ್ತಾ ಹೋದಂಗೆ ಡಿಫ್ರೆನ್ಸ್ ತುಂಬಾ ಕಾಣುತ್ತೆ. ಅವರಲ್ಲಿ ರೋಗ ನಿರೋಧಕತೆ ತುಂಬಾ ಬೆಳೆಯುತ್ತೆ. ಮತ್ತೆ ಈ ಒಂದು ಸೀಸನ್ ಅಲ್ಲಿ ಅಥವಾ ಚಳಿಗಾಲ ಅನ್ಕೊಳ್ಳಿ, ಸೀಸನ್ ವೈಸ್ ಹೇಳುವಾಗ ಈ ಚಳಿಗಾಲದಲ್ಲಿ ದಿನಾ ಬರ್ತಾ ಇರೋ ಅಟ್ಯಾಕ್ಸ್ ಇರುತ್ತೆ ಅನ್ಕೊಳ್ಳಿ. ಅದೇ ನೆಕ್ಸ್ಟ್ ಚಳಿಗಾಲದವರೆಗೆ ನಾವು ಒಂದು ಚಿಕಿತ್ಸೆಯನ್ನು ಅಳವಡಿಸ್ಕೊಟ್ಟಿರ್ತೀವಿ. ನೆಕ್ಸ್ಟ್ ಚಳಿಗಾಲದಲ್ಲಿ ಅವನಿಗೆ ಖಂಡಿತ ಉಬ್ಬಸ ಅಥವಾ ಅಸ್ತಮಾ ಬರೋದಿಲ್ಲ, ಅಟ್ಯಾಕ್ಸ್ ಬರೋದಿಲ್ಲ. ಬಂದ್ರೇನು 1 ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸತಿ ಬಂದ್ರೆ ಹೆಚ್ಚು. ಅದು ರೋಗ ನಿರೋಧಕತೆ ಹೆಚ್ಚು ಬೆಳೀತಾ ಹೋದಂಗೆ ಖಂಡಿತವಾಗ್ಲೂ ಅಟ್ಯಾಕ್ಸ್ ಬರೋದೇ ಇಲ್ಲ. ಮತ್ತೆ ಧೂಳಿಗಾರು ಎಕ್ಸ್ಪೋಸ್ ಆದ್ರೂ ಸರಿ, ಮತ್ತೆ ತಿನ್ನಬಾರದು ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಕೆಲವೊಂದು ಪಚ್ಚ ಬಾಳೆಹಣ್ಣು ಇರಬಹುದು, ಮೊಸರು ಇರಬಹುದು, ಈ ತರದ ಆಹಾರ ಪದ್ಧತಿ ಚೇಂಜ್ ಆದಾಗ್ಲೂ ಅವನಿಗೆ ರೋಗ ಬರದೇ ಇರುವಂತಹ ಕಂಡೀಷನ್ ಆಯುರ್ವೇದ ಚಿಕಿತ್ಸೆ ಮೂಲಕ ನಾವು ಇದುವರೆಗೂ ಸಾಧಿಸಿದ್ದೀವಿ. ಆಯುರ್ವೇದದಲ್ಲಿ ತುಂಬಾ ಕ್ರಾನಿಕ್ ಡಿಸಾರ್ಡರ್ಸ್ಗೆಲ್ಲ ನಾವು ಬಹಳ ಒಳ್ಳೆಯ ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಇದರಲ್ಲಿ ಶಮನ ಮತ್ತೆ ಶೋಧನ ಚಿಕಿತ್ಸೆ ಅಂತ 2 ಚಿಕಿತ್ಸಾ ವಿಧಾನಗಳಿದೆ. ಶಮನ ಚಿಕಿತ್ಸೆ ಅಂತಂದ್ರೆ ಅದು ಓರಲಿ ಮೆಡಿಸಿನ್ ಅನ್ನ ಇಂಡ್ಯೂಸ್ ಮಾಡಿ ಕೊಡುವಂತ ಚಿಕಿತ್ಸಾ ವಿಧಾನ. ಅದರಲ್ಲಿ ಕಷಾಯಗಳಿರ್ಬೋದು, ಚೂರ್ಣ ಇರಬಹುದು, ಕಹಿದು ಇರುತ್ತೆ, ರಸಗಳ ಮೇಲೆ ಅಂದ್ರೆ ಷಡ್ರಸಗಳ ಮೇಲೆ ನಾವು ವರ್ಕ್ ಮಾಡುವಂಥದ್ದು, ಸಿಹಿ, ಕಹಿ, ಖಾರ, ಹೀಗೆ ಹಲವಾರು ವಿಧಾನಗಳನ್ನ ಅಳವಡಿಸ್ತೀವಿ.
ಅಂದರೆ ಫಾರ್ಮಲ್ಲಿ ಡಿಫ್ರೆಂಟ್ ಫಾರ್ಮಲ್ಲಿ ಇರುವಂಥ ಮೆಡಿಸಿನನ್ನು ಕೊಡ್ತೀವಿ. ಶೋಧನ ಚಿಕಿತ್ಸೆ ಅಂತಂದರೆ ಅದ್ರಲ್ಲಿ ಪಂಚಕರ್ಮ ಚಿಕಿತ್ಸೆ ಮೈನ್ ಆಗಿ ನಾವು ಅಳವಡಿಸ್ಕೊಳ್ಳುವಂಥದ್ದು. ಅದರಲ್ಲಿ ಮೇಜರ್ 5 ಡಿಸಾರ್ಡರ್ಸ್ಗೆ, ಅಂದರೆ ಎಲ್ಲ ಡಿಸಾರ್ಡರ್ಸ್ಗೂ ಒಟ್ಟಾರೆ 5 ಚಿಕಿತ್ಸೆಗಳಿದೆ. ಪಂಚ ಅಂತಂದರೆ 5 ಚಿಕಿತ್ಸಾ ವಿಧಾನಗಳು ಅಂತ. ಅದರಲ್ಲಿ ವಮನ, ವಿರೇಚನ, ಬಸ್ತಿ, ನಸ್ಯ ಮತ್ತು ರಕ್ತಮೋಕ್ಷಣ ಅಂತ ಹೇಳಿ 5 ಚಿಕಿತ್ಸಾ ವಿಧಾನಗಳು ಬಹಳ ವಿಶೇಷವಾದ ಒಂದು ಅನುಸರಿಸುವಂಥ ಚಿಕಿತ್ಸೆ. ಇದರಲ್ಲಿ ವಮನ ಅಂತಂದರೆ ಕಾಮನ್ ಆಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳೋದು ಅಂತಂದರೆ ವಮನ ಅಂದರೆ ವಾಂತಿ ಮಾಡಿಸೋದು ಅಂತ. ವಿರೇಚನ ಅಂತಂದರೆ ಭೇದಿಗೆ ಕೊಡುವಂಥದ್ದು. ಬಸ್ತಿ ಅಂತಂದರೆ ಅಲ್ಲಿ ವಿವಿಧ ಪ್ರಕಾರಗಳ ಟ್ರೀಟ್ಮೆಂಟ್ ಇದೆ. ಅದರಲ್ಲಿ ಮೈನ್ ಆಗಿ ನಾವು ಎನಿಮಾ ರೀತಿಯಲ್ಲಿ ಎನಿಮಾ ರೂಟ್ ಇರುತ್ತೆ, ಆ್ಯಕ್ಷನ್ ಡಿಫ್ರೆಂಟ್ ಆಗಿ ಇದು ಮಾಡುತ್ತೆ, ರೋಗವನ್ನು ನಿರ್ಮೂಲನ ಮಾಡುವಂಥದ್ದು ಚಿಕಿತ್ಸೆ. ರಕ್ತಮೋಕ್ಷಣ ಅಂತಂದರೆ ಇದರಲ್ಲಿ ಲೀಚ್ ಅಂತ ಕರಿತೀವಿ, ಜಿಗಣೆ ಅಂತ, ಅದರಿಂದ ಕಚ್ಚಿಸಿ ಮಾಡುವಂಥ ಒಂದು ಚಿಕಿತ್ಸೆ. ಮತ್ತು ಇದಲ್ಲದೆ ನಸ್ಯಕರ್ಮ ಅಂತ ಒಂದು ಮಾಡ್ತೀವಿ, ಅದು ಮೂಗಿಗೆ ಡ್ರಾಪ್ಸನ್ನು ಹಾಕೋ ಮೂಲಕ ಮಾಡುವಂಥ ಇದು ಚಿಕಿತ್ಸೆ. ಇದು ಕಾಮನ್ ಆಗಿ ಎಲ್ರಿಗೂ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಇದು ಒಳ್ಳೆ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ನಾವು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥ ಚಿಕಿತ್ಸಾ ವಿಧಾನಗಳು. ಇದಲ್ಲದೆ ಇನ್ನೂ ಬಂಜೆತನ ಇರ್ಬೋದು, ಇನ್ಫರ್ಟಿಲಿಟಿ ತುಂಬ ಅದು ಶಾಪವಾಗಿದೆ ಇದುವರೆಗೂ. ಅದಕ್ಕೇನು ಆಯುರ್ವೇದದಲ್ಲಿ ತುಂಬ ಒಳ್ಳೆಯ ಉತ್ತರ ಇದೆ. ಹಲವಾರು ಪೇಷಂಟ್ಸ್ ಅದನ್ನು ಹೊಂದಿ ಮಕ್ಕಳನ್ನು ಹೊಂದಿದ್ದಾರೆ. ಇದಲ್ಲದೆ ಡಿಸಾರ್ಡರ್ಸ್ ಮೂಲಕ ಅಂದರೆ ಥೈರಾಯ್ಡ್ ತುಂಬ ಸಮಸ್ಯೆಯನ್ನು ಹೊಂದಿರುವಂಥ ಪೇಷಂಟ್ಸಲ್ಲಿ ಹೈ ಥೈರಾಯ್ಡ್ ಲೆವೆಲ್ಸ್ ಇರುವಾಗ, ಹೈಪೋ ಅಥವಾ ಹೈಪರ್ ಥೈರಾಯ್ಡ್ಸಮಲ್ಲಿ ಇರುವಾಗ ಗ್ರಂಥಿ ಅಂತ ಅದನ್ನು, ಗ್ರಂಥಿಯ ಒಂದು ಡಿಸಾರ್ಡರ್ ಅಂತ ಹೇಳಿ ಚಿಕಿತ್ಸೆಯನ್ನು ಮಾಡ್ತೀವಿ ನಾವು. ಇದಲ್ಲದೆ ಮುಖ್ಯವಾಗಿ ನಾನು ಹೇಳೋಕ್ಕೆ ಬಯಸೋದು ಅಂತಂದರೆ ತುಂಬ ಕ್ರಾನಿಕ್ಕು ಮತ್ತು ಕ್ಯೂರ್ ಆಗದೇ ಇರೋವಂತಹ ಕ್ಯಾನ್ಸರ್ ಸಹ ಆಯುರ್ವೇದದಲ್ಲಿ ನಾನು ಟ್ರೀಟ್ ಮಾಡ್ತಾ ಬಂದಿದ್ದೀನಿ ಹಲವಾರು ವರ್ಷದಿಂದ. ಇದರಲ್ಲಿ ಗೋಮೂತ್ರವನ್ನು ಯೂಸ್ ಮಾಡಿ ಚಿಕಿತ್ಸೆಯನ್ನು ಅನುಸರಿಸೋದು ಇದೆ. ಇದಲ್ಲದೆ ಓರಲ್ ಮೆಡಿಸಿನ್ಸ್ ಕೊಡ್ತೀವಿ. ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ, ಅದು ಬಹಳ ಇಂಪಾರ್ಟೆಂಟು. ಇದಲ್ಲದೆ ಏಡ್ಸ್ ಪೇಷಂಟ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟು ಇದು. ಈ ಥರ ಚಿಕಿತ್ಸೆಯನ್ನು ನಾವು ಅಂದರೆ ಪಂಚಕರ್ಮ ಚಿಕಿತ್ಸೆಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಬಹಳಷ್ಟು ಕಂಡೀಷನ್ ಇಂಪ್ರೂವ್ ಆಗಿದೆ. ಇಲ್ಲಿ ನಾವು ಬಾಹ್ಯ ಚಿಕಿತ್ಸೆಯನ್ನು ಮಾಡುವಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನಾನು ತುಂಬ ಒತ್ತು ಕೊಡ್ತಾ ಇದ್ದೀವಿ ಇತ್ತೀಚಿನ ದಿನದಲ್ಲಿ. ಯಾಕಂದರೆ ಸಣ್ಣ ಮಗುವಿಂದ ವೃದ್ಧರವರೆಗೂ ಇದು ಕಾಡ್ತಾ ಇರುವಂತಹ ಮಾನಸಿಕ ಒಂದು ಕ್ಷೋಭೆ ಬಹಳ ಕಾಡ್ತಾ ಇರುವಂಥ ರೋಗ. ಇದರಲ್ಲಿ ನಾವು ಬಾಹ್ಯ ಚಿಕಿತ್ಸೆಯನ್ನು ಅಳವಡಿಸ್ಕೊಳ್ತಾ ಇದ್ದೀವಿ. ಬಾಹ್ಯ ಚಿಕಿತ್ಸೆ ಅಂತಂದರೆ ಒಂದು ಅಭ್ಯಂಗ ಇರ್ಬೋದು, ಸಿಂಪಲ್ ಅಭ್ಯಂಗವನ್ನು ನಾವು ಮರ್ತೇ ಬಿಟ್ಟಿದ್ದೀವಿ. ಹಿಂದೆಯಿಂದ ನಾವು ತುಂಬ ಒಂದು ಅಜ್ಜಿ ಮನೆಗೆ ಹೋದಾಗಲೋ ಅಜ್ಜನ ಮನೆಗೆ ಹೋದಾಗಲೋ ವರ್ಷಕ್ಕೊಂದ್ಸತಿ ದೀಪಾವಳಿ ಟೈಮ್ನಲ್ಲೋ ಅಭ್ಯಂಗವನ್ನು ಆಚರಿಸೋದು ಬಹಳ ಚಾಲ್ತಿಯಿಂದ ಬಂದಿರುವಂಥ ಹಲವಾರು ವರ್ಷಗಳಿಂದ ಮಾಡ್ತಾ ಇರುವಂಥ ವಿಧಾನ. ಅದನ್ನು ಈಗ ಜನರೆಲ್ಲ ಮರ್ತೇ ಬಿಟ್ಟಿದ್ದಾರೆ. ಈಗ ಅಭ್ಯಂಗ ಚಿಕಿತ್ಸೆ ಮೂಲಕ ಕೊಡಬೇಕಾಗಿ ಬಂದಿರೋದು ಬಹಳ ಖೇದದ ವಿಷಯ. ಮನೆಯಲ್ಲೇ ದಿನಾಗ್ಲೂ ಅಭ್ಯಂಗವನ್ನು ಮಾಡಿಕೊಂಡ್ರೆ ಇಂದ್ರಿಯಗಳು ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ. ಅಂದರೆ ಕಣ್ಣಿರಬಹುದು, ಕಿವಿ ಇರ್ಬೋದು, ಚುರುಕಾಗುತ್ತೆ. ಮತ್ತು ಅದು ಅಲ್ಲದೆ ಈಗೊಂದು ಒಳ್ಳೆ ಚಿಕಿತ್ಸೆ ವಿಧಾನ, ತಾಯಿ ಒಂದು ಮಗುವನ್ನು ಎತ್ಕೊಳ್ಳುವಂಥ ಪ್ರಕ್ರಿಯೆ, ಅಲ್ಲಿ ಸ್ಪರ್ಶ ಚಿಕಿತ್ಸೆ ಹೆಚ್ಚು ಮಹತ್ವವನ್ನು ಹೊಂದಿದೆ. ಅವಳು ಮಗು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಮಗುಗೆ, ತಾಯಿಗೆ. ಹಾಗಾಗಿ ಸಂವೇದನೆಗಳ ಮೂಲಕ ಒಂದು ಅಭ್ಯಂಗ ಚಿಕಿತ್ಸೆಯನ್ನು ಕೊಡುವಂಥದ್ದು ಬಹಳ ಇಂಪಾರ್ಟೆಂಟ್ ವಿಷಯ. ಇಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಇರುತ್ತೆ ಬ್ರೈನ್ನಲ್ಲಿ. ಅಭ್ಯಂಗ ಚಿಕಿತ್ಸೆ ಮೂಲಕ ನ್ಯೂರೋ ಟ್ರಾನ್ಸ್ಮಿಟರ್ಸ್ನ ಸ್ಟಿಮ್ಯುಲೇಟ್ ಮಾಡುವಂತಹ ಕೆಲಸ ಆಗುತ್ತೆ. ಅದನ್ನು ನೀಡೋದ್ರ ಮೂಲಕ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು ಅಥವಾ ಇಲ್ವಾಗಿಸಬಹುದು. ಇದಲ್ಲದೆ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಅಥವಾ ಯಾವುದೇ ಒಂದು ಸೌಂದರ್ಯ ಚಿಕಿತ್ಸೆ ಆ ಥರದೆಲ್ಲ ಬರುವಾಗ ಧಾರ ಚಿಕಿತ್ಸೆ ತುಂಬ ಮಹತ್ವವನ್ನು ಹೊಂದಿದೆ. ಧಾರ ಚಿಕಿತ್ಸೆಯಲ್ಲಿ ಹೇಗೆ ಮಾಡ್ತೀವಿ ಅಂದರೆ ಕ್ಷೀರ ಅಂದರೆ ಹಾಲನ್ನು ಯೂಸ್ ಮಾಡ್ತೀವಿ, ತೈಲವನ್ನು ಯೂಸ್ ಮಾಡ್ತೀವಿ, ಸಿಂಪಲ್ ಕಷಾಯವನ್ನು ಯೂಸ್ ಮಾಡ್ತೀವಿ. ಹೀಗೆ ಹಲವಾರು ವ್ಯಾಧಿಗಳಿಗೆ ಅನುಗುಣವಾಗಿ ಯೂಸ್ ಮಾಡ್ತೀವಿ. ಸಿಂಪಲ್ ಒಂದು ತೈಲಧಾರವನ್ನು ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅಂತಂದಾಗ, ಈಗ ಹೈಪರ್ ಟೆನ್ಷನ್ ಪೇಷಂಟ್ ಇರ್ತಾರೆ ಅಥವಾ ತುಂಬ ಮಾನಸಿಕ ಕ್ಷೋಭೆ ಇರುತ್ತೆ, ತುಂಬ ಟೆನ್ಷನ್ ಆಗೋಗಿರುತ್ತೆ, ಇರಿಸೇಷನ್ ಪೀರಿಯಡ್ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೆಲಸದಿಂದ ತೆಗೆದುಹಾಕ್ಬಿಟ್ಟಿರ್ತಾರೆ, ಒಂದು ದಿನದಲ್ಲಿ ಅಥವಾ 2-3 ದಿನದಲ್ಲಿ ಅವ್ರಿಗೆ ಇನ್ನೊಂದು ಕೆಲಸವನ್ನು ಹುಡ್ಕೊಳ್ಬೇಕಾಗಿರುತ್ತೆ, ಹೈ ಟೆನ್ಷನ್ ಪೀರಿಯಡ್ ಇರುತ್ತೆ. ಆ ಥರ ಪೀರಿಯಡ್ನಲ್ಲೂ ಸಹ ರೋಗಿಗೆ ಅನುಗುಣವಾಗಿ ತುಂಬ ಒಳ್ಳೆಯ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸಿ ಅಳವಡಿಸ್ಕೊಂಡು ವಿತಿನ್ 1 ಅವರ್ ತುಂಬ ಹೈ BP ಇದ್ದಿದ್ದ ಕಂಡೀಷನಲ್ಲೂ ಅದನ್ನು ನಾರ್ಮಲ್ಸಿಗೆ ತರಬಹುದು ಅಥವಾ ಒಂದು ಮನಸ್ಸನ್ನು ಪ್ರಫುಲ್ಲಗೊಳಿಸಬಹುದು. ನೆಕ್ಸ್ಟ್ ಅವನಿಗೆ ಜೀವನೋತ್ಸಾಹನ ತುಂಬೋ ಕಾರ್ಯ ಧಾರ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡಾಗ ಆಗುತ್ತೆ. ಇದನ್ನೇ ನಾನು ಕ್ಯಾನ್ಸರ್ಗೂ ಕೊಡಬಲ್ಲೆ ಅಥವಾ ಏಡ್ಸ್ ಪೇಷಂಟಲ್ಲೂ ಕೊಡಬಹುದು. ಅಥವಾ ಟೆನ್ಷನ್ ರಿಲೇಟೆಡ್ ಇನ್ಫರ್ಟಿಲಿಟಿ ಕ್ರಿಯೇಟ್ ಆದಾಗ, ಈಗ ಸ್ಪರ್ಮ್ಸ್ ಕೌಂಟ್ಸ್ ಕಡಿಮೆ ಇರುತ್ತೆ ಒಂದು ಪೇಷಂಟಲ್ಲಿ, ದಂಪತಿಗಳು ಬಂದಾಗ ಎರಡನ್ನೂ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಒಂದು ಕೈ ಸೇರಿದ್ರೆ ಯಾವುದೇ ಇದಾಗಲ್ಲ, ಚಪ್ಪಾಳೆ ಆಗಬೇಕಾದ್ರೆ 2 ಕೈಗಳು ಬೇಕಾಗುತ್ತೆ. ಹಾಗಾಗಿ ಇಬ್ಬರಲ್ಲೂ ಫಾಲ್ಟ್ ಇದೆಯಾ ಅಥವಾ ಒಬ್ಬರಲ್ಲಿ ಇದೆಯಾ? ಸಾಧಾರಣವಾಗಿ ಮೇಲ್ಸಲ್ಲಿ ಇರುವಾಗ ಸ್ಟ್ರೆಸ್ ರಿಲೇಟೆಡೇ ಇರುವಾಗ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುವಾಗ ಆಲಿಗೋಸ್ಪರ್ಮಿಯಾ ಅಂತ ಆಗುತ್ತೆ, ಅಂದರೆ ಲೋ ಸ್ಪರ್ಮ್ ಕೌಂಟ್ಸ್ ಆಗಿರುತ್ತೆ. ಅಂತಹ ಚಿಕಿತ್ಸೆಯನ್ನು, ಅಂತಹ ರೋಗಿಯನ್ನು ಟ್ರೀಟ್ ಮಾಡುವಾಗ
ಕೊಡುವಾಗ ಚಿಕಿತ್ಸಾ ವಿಧಾನ ದಾರ ಆಗಿರುತ್ತೆ. ಫಸ್ಟ್ ಒಂದು 5 ದಿನದ ದಾರ ಚಿಕಿತ್ಸೆ ಕೊಟ್ಕೊಂಡು ಅವನಿಗೆ ರಿಮಾರ್ಕಬ್ಲಿ ಚೇಂಜಸ್ ಕಾಣ್ತಾ ಹೋಗ್ಬೋದು. ಒಂದು ಸ್ಪಮ್ ಅನಾಲಿಸಿಸ್ ಮಾಡಿಸಿದಾಗ ಸ್ಪಮ್ ಕೌಂಟ್ಸ್ ಕಡಿಮೆ ಆಗಿದ್ದು ಮತ್ತೆ ಜಾಸ್ತಿ ಆಗಿರುತ್ತೆ. ಲ್ಯಾಕ್ಸ್ ಟುಗೆದರ್ ಅಥವಾ ಮಿಲಿಯನ್ಸ್ ಟುಗೆದರ್ ಜಾಸ್ತಿ ಆಗಿರೋದನ್ನು ನಾನು ಕಂಡಿದ್ದೀನಿ. ಹಾಗಾಗಿ ದಾರ ಚಿಕಿತ್ಸೆ ಬರೀ ಇಂಟರ್ನಲ್ ಥೆರಪೀಸಿಂದಾನೇ ಆಯುರ್ವೇದ ಕೊಡಬೇಕು ಚಿಕಿತ್ಸೆಯನ್ನ ಅಂತ ಏನೂ ಇಲ್ಲ. ಕೆಲವೊಂದ್ಸತಿ ಎಕ್ಸ್ಟರ್ನಲ್ ಥೆರಪೀಸಿಂದಾನೇ ಮಿರಾಕಲ್ಸ್ ಆಗಿರೋದು ಬಹಳ ಕಂಡೀಷನ್ ಅಲ್ಲಿ ಇದೆ. ಹಾಗಾಗಿ ಎಲ್ಲ ರೋಗಿಗಳು ಅಗತ್ಯವಾಗಿ ಚಿಕಿತ್ಸೆಯನ್ನ ಅಳವಡಿಸ್ಕೋಬೇಕು. ಅದು ಆಯುರ್ವೇದ ರೀತಿಯಲ್ಲಿ ಬಹಳಷ್ಟು ಫಲಕಾರಿಯಾದ ಚಿಕಿತ್ಸೆನ ಇದುವರೆಗೂ ನೀಡ್ತಾ ಬಂದಿದ್ದೀವಿ. ಮುಂದೆನೂ ಸಹ ಅದರದ್ದು ಒಂದು ಪರಿಣಾಮವನ್ನು ಅವರು ಒಳ್ಳೆ ರೀತಿಯಲ್ಲಿ ಕಂಡುಕೊಳ್ಬಹುದು.